ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಛದ್ಮವೇಷ ಎಂಬ ಸ್ವರಚಿತ ಕಥೆಯನ್ನು ಚಿತ್ರಗಳ ಸಹಾಯದಿಂದ ನಿರೂಪಿಸಲು ಬಯಸುತ್ತಿದ್ದೇನೆ. ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ವಿನೀತಾ, ಕಂದ, ಇನ್ನು ಶಾಲೆಗೆ ಹೋಗಲು ಸಿದ್ಧವಾಗಿಲ್ವೇ? ಅಮ್ಮ, ನಾನಿಂದು ಶಾಲೆಗೆ ಹೋಗೋದಿಲ್ಲ. ಏನಾಯ್ತು ಮಗ, ಆರೋಗ್ಯ ಸರಿ ಇಲ್ವೇ? ಇಲ್ಲ ಅಮ್ಮ, ಶಾಲೆಯಲ್ಲಿ ಗಣರಾಜ್ಯೋತ್ಸವಕ್ಕೆ ಛದ್ಮವೇಷ ಕಾರ್ಯಕ್ರಮ ಇದೆ, ನಾನು ಭಾಗವಹಿಸುತ್ತೇನೆ ಅಂದೆ. ಆದ್ರೆ ಟೀಚರ್ ನಿನಗೆ ಚೆನ್ನಾಗಿ ಮಾತನಾಡಲು ಬರುವುದಿಲ್ಲ ಎಂದು ಪಾತ್ರ ಕೊಡ್ಲಿಲ್ಲ. ಅದಕ್ಕೆ ಇಷ್ಟು ಬೇಸರವೇ? ನಾನು ತುಂಬಾ ಕೇಳಿದೆ ಅಮ್ಮ, ನನಗೂ ಒಂದು ಪಾತ್ರ ಕೊಡಿ ಅಂತ, ಆದ್ರೂ ಕೊಡ್ಲಿಲ್ಲ. ಕಂದ, ಒಂದು ತರಗತಿಯಲ್ಲಿ ತುಂಬಾ ಮಕ್ಕಳಿರ್ತಾರೆ, ಎಲ್ರಿಗೂ ಒಂದೇ ರೀತಿಯ ಪಾತ್ರ ಕೊಡೋದು ಸಾಧ್ಯವಿಲ್ಲ ಅಲ್ವೇ? ಹಾಗಾದ್ರೆ ನನಗೆ ಎಂದಿಗೂ ಅವಕಾಶ ಸಿಗುವುದಿಲ್ವೇ? ಹೀಗೆ ಯೋಚಿಸಬಾರದು. ಶಿಕ್ಷಕರು ಮಕ್ಕಳ ಸಾಮರ್ಥ್ಯ ನೋಡಿ ಪಾತ್ರ ಕೊಡುತ್ತಾರೆ. ನನಗೂ ಒಂದು ಅವಕಾಶ ಬೇಕಮ್ಮ. ಖಂಡಿತ ಸಿಗುತ್ತದೆ. ಇಂದು ಯಾವ ಪಾತ್ರ ಕೊಟ್ಟರೂ ಸಂತೋಷದಿಂದ ಒಪ್ಪಿಕೊ. ಮುಂದೆ ದೊಡ್ಡ ಪಾತ್ರಗಳನ್ನೂ ಮಾಡುತ್ತೀಯ. ಸರಿ ಅಮ್ಮ, ನಾನು ಶಾಲೆಗೆ ಹೋಗುತ್ತೇನೆ. ಎಲ್ಲಾ ಮಕ್ಕಳು ಬನ್ನಿ, ನಿಮಗೆ ಛದ್ಮವೇಷಕ್ಕೆ ಪಾತ್ರಗಳನ್ನ ಕೊಡ್ತಾ ಇದ್ದೀನಿ. ಎಲ್ರು ಸಾಲ ಇಟ್ಕೊಳ್ಳಿ. ರಮೇಶ, ನೀನು ಗಾಂಧೀಜಿ ಪಾತ್ರ ಮಾಡು. ಸುನೀತಾ, ನೀನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ ಮಾಡು. ಮಹೇಶ, ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ಮಾಡು. ಟೀಚರ್, ನನಗೂ ಒಂದು ಪಾತ್ರ ಕೊಡಿ, ನಾನು ಚೆನ್ನಾಗಿ ಮಾಡುತ್ತೇನೆ. ವಿನೀತಾ, ಮೊದಲು ಧೈರ್ಯವಾಗಿ ಮಾತನಾಡೋದನ್ನು ಕಲಿಬೇಕು. ದಯವಿಟ್ಟು ಟೀಚರ್. ಸರಿ ಸರಿ, ನಿನಗೆ ಅಗಸ್ತ್ಯ ಋಷಿ ಪಾತ್ರ ಕೊಡುತ್ತೇನೆ. ಋಷಿಯ ಪಾತ್ರವಾ? ಹೌದು, ಕೇಸರಿ ಬಟ್ಟೆ, ಜಟೆ, ದಾಡಿ, ಮೀಸೆ ಹಾಕಿಕೊಂಡು ಬರ್ಬೇಕು. ಸರಿ ಟೀಚರ್. ವಿನೀತಾ, ಛದ್ಮವೇಷದ ಪಾತ್ರ ಕೊಟ್ರಾ? ಕೊಟ್ರು ಅಮ್ಮ, ಆದ್ರೆ ಎಲ್ರಿಗೂ ಗಾಂಧೀಜಿ, ನೆಹರು, ಅಂಬೇಡ್ಕರ್ ಇಂತಹ ಪಾತ್ರಗಳನ್ನು ಕೊಟ್ಟಿದ್ದಾರೆ, ನನಗೆ ಮಾತ್ರ ಋಷಿ ಪಾತ್ರ ಕೊಟ್ಟಿದ್ದಾರೆ. ಅಯ್ಯೋ, ಅದೊಂದು ತುಂಬಾ ಗೌರವದ ಪಾತ್ರ ಕಂದ. ನಿಜವಾಗಿಯೂ? ಹೌದು, ನಾನು ನಿನ್ನನ್ನು ಅತ್ಯುತ್ತಮ ಅಗಸ್ತ್ಯ ಋಷಿಯನ್ನಾಗಿ ತಯಾರಿಸುತ್ತೇನೆ. ಅಮ್ಮ, ಅಗಸ್ತ್ಯ ಋಷಿ ಯಾರು? ಅಗಸ್ತ್ಯ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು. ಅವರು ಜ್ಞಾನಿಗಳು, ಧೈರ್ಯಶಾಲಿಗಳು ಮತ್ತು ಲೋಕಕ್ಕೆ ಮಾರ್ಗದರ್ಶನ ಮಾಡಿದ ಮಹಾನ್ ಋಷಿ. ಅಮ್ಮ, ನನಗೆ ಕಂಠಪಾಠ ಆಗುವುದಿಲ್ಲ. ಕಂಠಪಾಠ ಮಾಡ್ಬೇಕಾಗಿಲ್ಲ ಕಂದ, ನಾನು ಕಥೆಯಾಗಿ ಹೇಳುತ್ತೇನೆ, ನೀನು ಅರ್ಥ ಮಾಡಿಕೊಂಡು ಹೇಳಿದ್ರೆ ಸಾಕು. ಸರಿ ಅಮ್ಮ, ನಾನು ಪ್ರಯತ್ನ ಮಾಡುತ್ತೇನೆ. ಕಂದ, ಈಗ ನೀನು ಅಗಸ್ತ್ಯ ಋಷಿಯಂತೆ ಕಾಣುತ್ತಿದ್ದೀಯ. ಅಮ್ಮ, ಅಗಸ್ತ್ಯ ಋಷಿ ಅಂದ್ರೆ ಯಾರು? ಅಗಸ್ತ್ಯರು ನಮ್ಮ ಹಿಂದೂ ಧರ್ಮದ ಪುರಾಣಗಳಲ್ಲಿ ಪ್ರಸಿದ್ಧರಾದ ಬ್ರಹ್ಮರ್ಷಿ. ಸಪ್ತ ಋಷಿಗಳಲ್ಲಿ ಒಬ್ರು. ಸಪ್ತ ಋಷಿಗಳು ಅಂದ್ರೆ ಕಶ್ಯಪ, ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ಅತ್ರಿ, ಜಮದಗ್ನಿ ಮತ್ತು ಭಾರದ್ವಾಜ ಇವರನ್ನ ಸಪ್ತ ಋಷಿಗಳು ಅಂತ ಕರೀತಾರೆ. ಇವರಲ್ಲಿ ಅಗಸ್ತ್ಯ ಮಹರ್ಷಿಯ ಪಾತ್ರವನ್ನು ನೀನು ಮಾಡುತ್ತಿದ್ದೀಯ. ಅಮ್ಮ, ನಾನು ವೇದಿಕೆಯಲ್ಲಿ ಏನ್ ಹೇಳ್ಬೇಕು? ನಾನು ಬರೆದು ಕಂಠಪಾಠ ಮಾಡು ಎನ್ನುವುದಿಲ್ಲ,
ನಾನು ಕಥೆಯಾಗಿ ಹೇಳುತ್ತೇನೆ, ನೀನು ಅರ್ಥ ಮಾಡಿಕೊಂಡು ನಿನ್ನದೇ ಆದಂತಹ ಮಾತಿನಲ್ಲಿ ಹೇಳು. ಅದು ನನಗೆ ಸುಲಭವಾಗುತ್ತದೆ ಅಮ್ಮ. ಮೊದಲು ಹೀಗೆ ಹೇಳು. ನನ್ನ ಛದ್ಮವೇಷದ ಹೆಸರು ಅಗಸ್ತ್ಯ ಋಷಿ. ಒಂದು ಪುರಾಣದ ಕಥೆಯ ಪ್ರಕಾರ ವರುಣ ಮತ್ತು ಮಿತ್ರ ಎಂಬ ದೇವತೆಗಳ ಮಗನೇ ಅಗಸ್ತ್ಯರು. ಆದ್ದರಿಂದ ಅವರನ್ನು ಮೈತ್ರಾವರುಣಿ ಎಂದು ಕರೆಯುತ್ತಾರೆ. ಅವರ ಪತ್ನಿಯ ಹೆಸರು ಲೋಪಮುದ್ರ. ಅಮ್ಮ, ಅವರಿಗೆ ಅಗಸ್ತ್ಯ ಎಂಬ ಹೆಸರು ಹೇಗೆ ಬಂತು? ಅದರ ಹಿಂದೆಯೂ ಒಂದು ಸುಂದರ ಕಥೆ ಇದೆ. ವಿನೀತ ದಾರಿಯುದ್ದಕ್ಕೂ ಅಮ್ಮ ಹೇಳಿದ ಕಥೆಯನ್ನು ಕೇಳುತ್ತಾ ಹೋಗುತ್ತಿದ್ದಾಗ ಅವನ ಸ್ನೇಹಿತರು ವಿನೀತನ ವೇಷಭೂಷಣವನ್ನು ನೋಡಿ ಸಂತಸಪಟ್ಟರು. 77ನೇ ಗಣರಾಜ್ಯೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಹಲವು ವಿದ್ಯಾರ್ಥಿಗಳು ಛದ್ಮವೇಷದ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದರು. ಇದೀಗ 6ನೇ ತರಗತಿಯ ವಿದ್ಯಾರ್ಥಿ ವಿನೀತ ಅಗಸ್ತ್ಯ ಋಷಿಯವರ ಛದ್ಮವೇಷದಲ್ಲಿ ತಮ್ಮ ಅಭಿನಯವನ್ನು ಪ್ರಸ್ತುತಪಡಿಸಲಿದ್ದಾರೆ. ಅವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಛದ್ಮವೇಷದ ಹೆಸರು ಅಗಸ್ತ್ಯ ಋಷಿ. ಒಂದು ಪುರಾಣದ ಕಥೆಯ ಪ್ರಕಾರ ವರುಣ ಮತ್ತು ಮಿತ್ರ ಎಂಬ ದೇವತೆಗಳ ಮಗನೇ ಅಗಸ್ತ್ಯರು. ಆದ್ದರಿಂದ ಅವರನ್ನು ಮೈತ್ರಾವರುಣಿ ಎಂದು ಕರೆಯುತ್ತಾರೆ. ನನ್ನ ಪತ್ನಿಯ ಹೆಸರು ಲೋಪಮುದ್ರೆ. ನನಗೆ ಅಗಸ್ತ್ಯ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ. ಒಮ್ಮೆ ಮಧ್ಯ ಭಾರತದಲ್ಲಿದ್ದ ವಿಂಧ್ಯ ಪರ್ವತ ಸೂರ್ಯನಿಗೆ ಸವಾಲು ಹಾಕುವಂತೆ ದಿನದಿಂದ ದಿನಕ್ಕೆ ಎತ್ತರವಾಗಿ ಬೆಳೆಯತೊಡಗಿತು. ಇದರಿಂದ ಜನರಿಗೆ ಬಹಳ ತೊಂದರೆಯಾಯಿತು. ಮಹರ್ಷಿಗಳೇ, ನಮ್ಮನ್ನು ಕಾಪಾಡಿ, ವಿಂಧ್ಯ ಪರ್ವತದ ಬೆಳವಣಿಗೆಯನ್ನ ನಿಲ್ಲಿಸಿ. ನಿಮ್ಮ ಸಂಕಷ್ಟ ದೂರವಾಗುತ್ತದೆ, ಬನ್ನಿ. ಓ ವಿಂಧ್ಯ ಪರ್ವತವೇ, ನಾನು ಹಿಂದಿರುಗುವವರೆಗೆ ನೀನು ಬೆಳೆಯಬಾರದು. ಅಗ ಎಂದರೆ ಪರ್ವತ. ಪರ್ವತದ ಬೆಳವಣಿಗೆಯನ್ನು ಸ್ತಂಭಗೊಳಿಸಿದ್ದರಿಂದ ನನಗೆ ಅಗಸ್ತ್ಯ ಎಂಬ ಹೆಸರು ಬಂದಿತು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಅಗಸ್ತ್ಯ ಮಹರ್ಷಿಗಳು ಮಹಾಮಹಿಮರು. ಅವರು ಅರಣ್ಯದಲ್ಲಿದ್ದ ಅನೇಕ ಋಷಿಗಳನ್ನು ರಕ್ಷಿಸಿದರು. ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸ ಸಹೋದರರು ಅನೇಕ ಋಷಿಗಳನ್ನು ಮೋಸದಿಂದ ಕೊಲ್ಲುತ್ತಿದ್ದರು. ಆ ದುಷ್ಟರನ್ನು ನಾನು ಹೇಗೆ ಶಿಕ್ಷಿಸಿದೆ ಎಂಬುದನ್ನು ಈಗ ನಿಮಗೆ ಹೇಳುತ್ತೇನೆ. ಅರಣ್ಯದಲ್ಲಿದ್ದ ಋಷಿಗಳಿಗೆ ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸ ಸಹೋದರರು ಬಹಳ ಕಾಟ ಕೊಡುತ್ತಿದ್ದರು. ವಾತಾಪಿಯು ಮೇಕೆಯ ರೂಪ ತಾಳುತ್ತಿದ್ದನು. ಇಲ್ವಲನು ಆ ಮೇಕೆಯನ್ನು ಬೇಯಿಸಿ ಅತಿಥಿಗಳಿಗೆ ಊಟವಾಗಿ ಬಡಿಸುತ್ತಿದ್ದನು. ಊಟವಾದ ನಂತರ ವಾತಾಪಿ ಹೊರಗೆ ಬಾ ಎಂದು ಕರೆದಾಗ ವಾತಾಪಿಯು ಅತಿಥಿಗಳ ಹೊಟ್ಟೆಯನ್ನು ಸೀಳಿ ಹೊರಬರುತ್ತಿದ್ದನು. ಹೀಗೆ ಅನೇಕ ಋಷಿಗಳು ಅವರ ಮೋಸಕ್ಕೆ ಬಲಿಯಾಗಿದ್ದರು. ಈ ವಿಷಯ ತಿಳಿದ ನಾನು ಅವರ ಮನೆಗೆ ಅತಿಥಿಯಾಗಿ ಹೋದೆ. ಇಲ್ವಲನು ಅದೇ ರೀತಿಯಲ್ಲಿ ಊಟ ಬಡಿಸಿದನು. ನಾನು ಶಾಂತವಾಗಿ ಊಟ ಮಾಡಿ ಮುಗಿಸಿದ ನಂತರ ವಾತಾಪಿ ಜೀರ್ಣೋಭವ, ವಾತಾಪಿ ನನ್ನ ಹೊಟ್ಟೆಯಲ್ಲಿಯೇ ಜೀರ್ಣವಾಗಿ ಹೋದನು. ಇಲ್ವಲನು ಎಷ್ಟೇ ಕರೆದರೂ ವಾತಾಪಿ ಹೊರಗೆ ಬರಲಿಲ್ಲ. ನಂತರ ನಾನು ಇಲ್ವಲನ ದುಷ್ಟತನಕ್ಕೂ ಅಂತ್ಯ ಮಾಡಿದೆ. ನಾನು ದೇವತೆಗಳಿಗೂ ಸಹಾಯ ಮಾಡಿದೆ. ಕಾಲಕೇಯ ಎಂಬ ರಾಕ್ಷಸರು ಹಗಲು ಸಮುದ್ರದಲ್ಲಿ ಅಡಗಿ ರಾತ್ರಿ ದೇವತೆಗಳ ಮೇಲೆ ದಾಳಿ ಮಾಡುತ್ತಿದ್ದರು. ದೇವತೆಗಳು ಬ್ರಹ್ಮದೇವರ ಬಳಿ ಸಹಾಯ ಕೇಳಿದರು. ಬ್ರಹ್ಮದೇವರು ನನ್ನ ಬಳಿಗೆ ಕಳುಹಿಸಿದರು. ನಾನು ಸಮುದ್ರದ ನೀರನ್ನು ಕುಡಿದು
ಖಾಲಿ ಮಾಡಿದೆ. ಆಗ ದೇವತೆಗಳು ಸಮುದ್ರದಲ್ಲಿ ಅಡಗಿದ್ದ ರಾಕ್ಷಸರನ್ನು ಸಂಹರಿಸಿದರು. ಹೀಗೆ ದೇವತೆಗಳನ್ನು ರಕ್ಷಿಸಿದೆ. ರಾಮಾಯಣದಲ್ಲಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ನನ್ನ ಆಶ್ರಮಕ್ಕೂ ಭೇಟಿ ನೀಡಿದ್ದರು. ಇಷ್ಟು ಹೇಳಿ ಅಗಸ್ತ್ಯ ಋಷಿಯ ಛದ್ಮವೇಷದಲ್ಲಿ ನಿಮ್ಮ ಮುಂದೆ ನಿಲ್ಲಲು ನನಗೆ ತುಂಬಾ ಸಂತೋಷವಾಗಿದೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿದ್ದ ಮುಖ್ಯ ಗುರುಮಾತೆ, ಶಿಕ್ಷಕಿ ಹಾಗೂ ನನ್ನ ಅಮ್ಮನಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳ ಅದ್ಭುತ. ಒಬ್ಬ ಋಷಿಯ ಗಾಂಭೀರ್ಯ ಹೇಗಿರಬೇಕು ಎಂಬುದನ್ನ ಈ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ತೋರಿಸಿದ್ದಾನೆ. ಇಂತಹ ಉತ್ತಮ ತಯಾರಿ ಮಾಡಿಸಿದ ಶಿಕ್ಷಕರಿಗೆ ಅಭಿನಂದನೆಗಳು. ಧನ್ಯವಾದಗಳು ಗುರುಗಳೇ. ಆದರೆ ಈ ಯಶಸ್ಸಿನ ಶ್ರೇಯಸ್ಸು ವಿನೀತನ ತಾಯಿಗೆ ಸೇರಬೇಕು. ಅವರೇ ಮನೆಯಲ್ಲಿ ಈತನಿಗೆ ಕತೆ ಹೇಳಿ ಅಭ್ಯಾಸ ಮಾಡಿಸಿ ಆತ್ಮವಿಶ್ವಾಸ ತುಂಬಿದ್ದಾರೆ. ಶ್ರೀಮತಿ ಪದ್ಮಾ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ತಾಯಿಯೇ ಮಗುವಿನ ಮೊದಲ ಗುರು. ತಾಯಿ ಪ್ರೀತಿಯಿಂದ ಕಲಿಸಿದ ಪಾಠ ಮಗುವಿನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಶಿಕ್ಷಕರಷ್ಟೇ ತಂದೆ ತಾಯಿಯ ಪಾತ್ರವೂ ಅತ್ಯಂತ ಮುಖ್ಯ. ಇಂದು ಪ್ರಥಮ ಬಹುಮಾನವನ್ನ ವಿನೀತನಿಗೆ ನೀಡುತ್ತಿರುವುದು ನಮಗೆ ಸಂತೋಷದ ವಿಷಯ. ಅಮ್ಮ, ಈ ಬಹುಮಾನ ನಿಮ್ಮದು. ಇಲ್ಲ ಕಂದ, ಇದು ನಿನ್ನ ಆತ್ಮವಿಶ್ವಾಸ, ನಿನ್ನ ಪರಿಶ್ರಮ ಮತ್ತು ನಿನ್ನ ಧೈರ್ಯದ ಗೆಲುವು. ನಿನ್ನನ್ನು ನೋಡಿ ನನಗೆ ತುಂಬ ಹೆಮ್ಮೆ ಆಗುತ್ತಿದೆ ಕಂದ. ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ಶುಭವಾಗಲಿ ಎಂದು ನಾನು ಶುಭ ಕೋರುತ್ತೇನೆ. ಧನ್ಯವಾದಗಳು.